ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿಮಗೆಲ್ಲರಿಗೂ ಸಹ ಅಭಿನಂದನೆಗಳು. ಯಾಕೆಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸತ್ತವರ ಮೇಲೂ ಸಹ ಪ್ರೈವೇಟ್ ಕಂಪನಿಯ ಮೂಲಕ ಟ್ಯಾಕ್ಸ್ ಹಾಕಿಸುವಂತಹದ್ದಕ್ಕೆ ನರೇಂದ್ರ ಮೋದಿ ಮತ್ತು ಬಿಜೆಪಿಯ ಬಿಹಾರ ಸರ್ಕಾರ ಸಫಲ ಆಗಿದೆ. ಅಂತಹದೊಂದು ಯೋಜನೆಯನ್ನ ತಂದಿದ್ದಾರೆ. ಡಬಲ್ ಇಂಜಿನ್ ಸರ್ಕಾರ ಸತ್ತಿರುವವನನ್ನ ಸುಡೋದಕ್ಕೆ ಯಾವುದೋ ಒಂದು ಪ್ರೈವೇಟ್ ಮಂದಿಗೆ ಸಾವಿರಾರು ರೂಪಾಯಿ ಕೊಡಬೇಕಾದಂತಹ ಸನ್ನಿವೇಶವನ್ನ ತಂದಿಟ್ಟಿದ್ದಾರೆ ಬಿಹಾರದಲ್ಲಿ. ಸೊ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನ ಕೊಡ್ತೀನಿ. ಪಟ್ನಾದ ಆ ಒಂದು ಶವಾಗಾರದ ವಿಚಾರವಾಗಿ ಏನು ಬೆಳವಣಿಗೆ ಆಗಿದೆ, ಅದರ ಜೊತೆಗೆ ಬಿಹಾರದ ಇನ್ನೊಂದು ಜಿಲ್ಲೆಯಲ್ಲಿ 15 ಎಕರೆ 15 ಎಕರೆ ಭೂಮಿಯನ್ನ ಕೇವಲ ₹1 ಲೀಸಿಗೆ 99 ವರ್ಷಗಳಿಗೆ ಇಶಾ ಫೌಂಡೇಶನ್ ಜಗ್ಗಿ ವಾಸುದೇವ್ಗೆ ಬಿಹಾರ ಸರ್ಕಾರ ಕೊಟ್ಟಿದೆ. ನೂರಾರು ಕೋಟಿ ಬೆಲೆ ಬಾಳುವಷ್ಟು ಭೂಮಿ ಅದು. ಅದರ ಬಗ್ಗೆ ಸಹ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ಸೊ ನಾನು ಆರಂಭದಲ್ಲಿ ಹೇಳದಂಗೆ ಡಬಲ್ ಇಂಜಿನ್ ಸರ್ಕಾರ ಬಂದಿದ್ದಕ್ಕೂ ಸಾರ್ಥಕ ಅನ್ನುವ ರೀತಿಯಲ್ಲಿ ಒಂದೊಂದು ರಾಜ್ಯದಲ್ಲಿಯೂ ಸಹ ಒಂದೊಂದು ತೆರಿಗೆಗಳು ಯಾವ್ದಾವುದೋ ಮಾರ್ಗದಲ್ಲಿ ಬಂದು ಜನರನ್ನ ಮುಟ್ಟುತ್ತಾ ಇದ್ದಾವೆ. ಬಿಹಾರದಲ್ಲಿ ವಿಶೇಷವಾಗಿ ಸತ್ತ ಮೇಲೂ ಸಹ ನಿಮ್ಮನ್ನ ಬಿಡಲ್ಲ, ಸಾವಿನಲ್ಲೂ ವಸೂಲಿ ಮಾಡ್ತೀವಿ ನೋಡಿ ಅಂತ ಹೇಳಿ ಪಟ್ನಾದಲ್ಲಿರುವಂತಹ ಏನು ವಿದ್ಯುತ್ ಚಿತಾಗಾರ ಏನಿದೆ ಅದನ್ನ ಇಶಾ ಫೌಂಡೇಶನ್ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಜಗ್ಗಿ ವಾಸುದೇವ್. ಈ ಜಗ್ಗಿ ವಾಸುದೇವ್ ಸೌತ್ ಇಂಡಿಯಾದಲ್ಲಿ ತಮಿಳುನಾಡಿನಲ್ಲಿ ಮಾಡಬಾರದ ಅನಾಚಾರಗಳನ್ನ ಮಾಡ್ತಿದ್ದಾನೆ ಅಂತ ಸಾಕಷ್ಟು ಆರೋಪಗಳಿದೆ, ಸಾಕಷ್ಟು ಕೇಸುಗಳಿದೆ, ಸಾಕಷ್ಟು ಜನ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ಆರೋಪಗಳನ್ನ ಮಾಡ್ತಿದ್ದಾರೆ. ಅಂಥವನನ್ನ ಕರ್ಕೊಂಡು ಹೋಗಿ ಬಿಹಾರದ ಪಟ್ನಾದ ಮಿಡಲ್ ಆಫ್ ದ ಪಟ್ನಾ, ರಾಜಧಾನಿ ಪಟ್ನಾದ ಮಧ್ಯಭಾಗದಲ್ಲಿರುವ ಒಂದು ಶವಾಗಾರವನ್ನ, ಹೆಣಗಳನ್ನ ಸುಡುವಂತಹ ಶವಾಗಾರವನ್ನ ಅವನಿಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಅವನದಕ್ಕೆ ಫೀಸ್ ಫಿಕ್ಸ್ ಮಾಡಿದಾನೆ ಸುಡೋದಕ್ಕೆ. ಗೌರ್ನಮೆಂಟ್ ಫೀಸುಗಳು ಬೇರೆ ಶವಾಗಾರದಲ್ಲಿ ₹350. ಇವನತ್ರ ಫೀಸು 3500ದಿಂದ 5000 ರೂಪಾಯಿ, ಪ್ಲಸ್ ಸುಡೋದಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ನೀವೇ ತರಬೇಕು. ಪ್ರತಿಯೊಂದು ನೀವು ತಂದು 3500ರಿಂದ 5000 ರೂಪಾಯಿ ಫೀಸು ನೀವು ಅಲ್ಲಿ ಕಟ್ಟಿದ್ರೆ ಆ ಜಾಗದಲ್ಲಿ ಸುಡೋಕೆ ಬಿಡುತ್ತಾರೆ. ಆ ಹಣ ಸರ್ಕಾರಕ್ಕೆ ಹೋಗಲ್ಲ, ಇಶಾ ಫೌಂಡೇಶನ್ಗೆ ಹೋಗುತ್ತೆ. ಆಕ್ಚುಲಿ ಅದನ್ನ ಬಿಹಾರ ಸರ್ಕಾರ 89 ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಜನರ ತೆರಿಗೆ ದುಡ್ಡಿನಲ್ಲಿ ನಿರ್ಮಾಣ ಮಾಡ್ತು. ಸರ್ಕಾರನೇ ಮೇಂಟೈನ್ ಮಾಡ್ತಿತ್ತು, ಸ್ಥಳೀಯ ಆಡಳಿತ, ಪೌರಾಡಳಿತ ಅದನ್ನ ಮೇಂಟೈನ್ ಮಾಡ್ತಿತ್ತು. ಬಟ್ ಅವರು ಸರಿಯಾಗಿ ಮೇಂಟೈನ್ ಮಾಡ್ತಿಲ್ವಂತೆ, ಪರಿಸರ ಸ್ನೇಹಿಯಾಗಿ ಏನೂ ಮಾಡ್ತಿರ್ಲಿಲ್ವಂತೆ. ಇಶಾ ಫೌಂಡೇಶನ್ ಅವರು ಅಪ್ಲಿಕೇಶನ್ ಹಾಕಿದ್ರಂತೆ, ನಾವು ಹೆಣಗಳನ್ನ ಪರಿಸರ ಸ್ನೇಹಿಯಾಗಿ ಸುಡ್ತೀವಿ, ನಮಗ್ ಕೈ ಕೊಡಿ ಶವಾಗಾರವನ್ನ. ಬಿಹಾರ ಸರ್ಕಾರ, ಬಿಜೆಪಿ ಸರ್ಕಾರ, ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಮುಖ್ಯಮಂತ್ರಿ ಸಮ್ರಾಟ್ ಚೌಧರಿ ಖುಷಿಯಾಗೋಗ್ಬಿಟ್ರು. ಪರಿಸರ ರಕ್ಷಣೆ ಮಾಡ್ತಾರಂತೆ ಜಗ್ಗಿ ವಾಸುದೇವ್, ಕೊಟ್ಟು ಬಿಡೋಣ ಅಂತ ಹೇಳಿ ಪಟ್ನಾದ ಮಧ್ಯಭಾಗದಲ್ಲಿರುವಂತಹ 4.5 ಎಕರೆ ಜಾಗ ಇರುವಂತಹ ಶವಾಗಾರವನ್ನ ಇಶಾ ಫೌಂಡೇಶನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅವರು ಕೊಟ್ಟಿರೋ ಪ್ರಾಮಿಸ್ ಏನು ಅಂದ್ರೆ, ಪರಿಸರ ಸ್ನೇಹಿಯಾಗಿ ಹೆಣಗಳನ್ನ ಸುಡ್ತೀವಿ ಮತ್ತು ಸುಡಬೇಕಾದ್ರೆ 3,500ರಿಂದ 5,000 ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ಕೊಳ್ತೀವಿ, ಮೇಂಟೈನ್ ಮಾಡ್ತೀವಲ್ಲ ಅದಕ್ಕೆ ಖರ್ಚಿಗೆ ಕಾಸು ಬೇಕು ನಮಗೆ. ಸರ್ಕಾರದಿಂದ ಅವರಿಗೆ ಬಿಟ್ಟಿಯಾಗಿ ಶವಾಗಾರ ಕೊಡ್ತಾರೆ. ಅವರಲ್ಲಿ 3,500ರಿಂದ 5,000 ರೂಪಾಯಿ ಕಲೆಕ್ಷನ್ ಮಾಡಿಬಿಟ್ಟು ಅದು ಸಾಮಗ್ರಿಗಳನ್ನು ನಿಮಗೆ ತರಕ್ ಹೇಳಿ ಸತ್ತು ಬಿದ್ದಿರುವವನಿಂದಲೂ ಸಹ ಟ್ಯಾಕ್ಸ್ ವಸೂಲಿ ಮಾಡುವ ರೀತಿಯಲ್ಲಿ ಒಂದು ಪದ್ಧತಿಯನ್ನ ಬಿಹಾರದ ಪಟ್ನಾದಲ್ಲಿ ಈಗ ಜಾರಿಗೆ ತಂದಿದ್ದಾರೆ. ಹಾಗಾದ್ರೆ ಹೋಗ್ಲಿ ಬಿಡಿ, ಏನೋ ಒಂದು ಪರಿಸರ ಸ್ನೇಹಿ ಏನೋ ಒಂದು ಆಗತ್ತೆ ಅನ್ಕೊಂಡ್ರೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಆ ಒಂದು ಸುಡುವಂತಹ ಜಾಗ ಇದೆಯಲ್ಲ, ಆ ಇಡೀ ವ್ಯವಸ್ಥೆ, ಹೆಣ ಸುಡುವ ವ್ಯವಸ್ಥೆ, ಅದು 4.5 ಎಕರೆಗಳ ಆ ಕಾಂಪೌಂಡಿನಲ್ಲಿ ಅರ್ಧ ಎಕರೆಗೆ ಮಾತ್ರ ಇರೋದು. ಇನ್ನು 4 ಎಕರೆ ಹಾಗೆ ಇದೆ, ಖಾಲಿ ಇದೆ. ಅದನ್ನ ಜಗ್ಗಿ ವಾಸುದೇವ್ ಏನಕ್ಕೆ ಬೇಕಾದರೂ ಬಳಸ್ಕೊಳ್ಳಬಹುದು, ಏನಕ್ಕೆ ಬೇಕಾದ್ರೂ ಬಳಸ್ಕೊಳ್ಳಬಹುದು. ಸೊ ಬಿಹಾರದ ರಾಜಧಾನಿ ಪಟ್ನಾದ ಮಧ್ಯಭಾಗದಲ್ಲಿ 4 ಎಕರೆ ಜಾಗ ಪುಕ್ಸಟ್ಟೆಯಾಗಿ
ಇಶಾ ಫೌಂಡೇಶನ್ಗೆ ಸಿಕ್ತು, ಜಗ್ಗಿ ವಾಸುದೇವನಿಗೆ ಸಿಕ್ತು. ಅರೆ 4 ಎಕರೆನಾ, ತುಂಬಾ ಕಡಿಮೆ ಆಗೋಯ್ತಲ್ಲ. ಛೇ 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 ಛೇ, ಜಗ್ಗಿ ವಾಸುದೇವ್ಗೆ ನಾವು ಇಷ್ಟು ಕಡಿಮೆ ಕೊಟ್ಟು ಅವಮಾನ ಮಾಡಂಗಿಲ್ಲ, ದೊಡ್ಡದಾಗಿ ಏನಾದರೂ ಕೊಡಬೇಕು ಅಂತ ಯೋಚನೆ ಮಾಡಿ ಮುಂಗೇರ್ ಅನ್ನುವಂತಹ ಜಿಲ್ಲೆಯಲ್ಲಿ ನೂರಾರು ಕೋಟಿಗೆ ಹೋಗಬಹುದಾದಂತಹ ಭೂಮಿ 15 ಎಕರೆಯನ್ನ ಜಗ್ಗಿ ವಾಸುದೇವನಿಗೆ 1 ರೂಪಾಯಿ, ಜಸ್ಟ್ 1 ರೂಪಿ, ಒಂದೇ ರೂಪಾಯಿ 99 ವರ್ಷಗಳಿಗೆ ಲೀಸ್ ಕೊಟ್ಟಿದ್ದಾರೆ. 1 ರೂಪಾಯಿಗೆ 99 ವರ್ಷಕ್ಕೆ 15 ಎಕರೆ ಸಿಟಿ ಸೆಂಟ್ರಲ್ಲಿ. ಅಲ್ಲಿ ಏನ್ ಮಾಡ್ತಾನಂತೆ ಜಗ್ಗಿ ವಾಸುದೇವ? ಮೆಡಿಟೇಷನ್ ಸೆಂಟರ್ ಮಾಡ್ತಾನಂತೆ, ಕಲ್ಚರಲ್ ಮ್ಯೂಸಿಯಂ ತರ ಏನೋ ಮಾಡ್ತಾನಂತೆ. ಹಾಗಾಗಿ ಅವನಿಗೆ ಆ ಭೂಮಿಯನ್ನ ಕೊಟ್ಟಿದ್ದೀವಿ. ಚೆನ್ನಾಗಿದೆ ಅಲ್ವಾ? ನಿಮ್ಮ ಹೆಣ ಸುಡೋದಕ್ಕೆ 350 ರೂಪಾಯಿ ಆಗ್ತಿದ್ದನ್ನ 3500ದಿಂದ 5000 ಮಾಡಿ, ಪ್ಲಸ್ ಸಾಮಗ್ರಿಗಳನ್ನ ನಿಮ್ಮನ್ನೇ ತರೋಕ್ ಹೇಳಿ, ನೀವು ಸಾವಿನಲ್ಲಿ ದುಃಖಕ್ಕೆ ಇದು ಟೈಮ್ ಸ್ಪೆಂಡ್ ಮಾಡ್ಬೇಕಾ, ಅಥವಾ ಸಾಲ ಸೋಲ ಮಾಡೋಕೆ ಯಾರ ಹತ್ರ ದುಡ್ಡು ಕಿತ್ಕೊಂಡ್ ಬರೋದಪ್ಪ ಹೆಣ ಸುಡೋದಕ್ಕೆ ಅನ್ನೋದ್ರಲ್ಲಿ ಬಿಸಿ ಇರ್ಬೇಕಾ, ಆ ಪರಿಸ್ಥಿತಿಗೆ ತಳ್ಳಿದ್ದು ಅಲ್ಲದೆ ನಿಮ್ಮ ತೆರಿಗೆ ಹಣದಲ್ಲಿ ದೊಡ್ಡ ಜಾಗ 15 ಎಕರೆ ಇನ್ನೊಂದು ಜಿಲ್ಲೆಯಲ್ಲಿ ಪುಕ್ಸಟ್ಟೆಯಾಗಿ ಅವರಿಗೆ 1 ರೂಪಾಯಿಗೆ 99 ವರ್ಷಕ್ಕೆ ಲೀಸಿಗೆ ಕೊಡ್ತಾರೆ. ಸೊ ಡಬಲ್ ಇಂಜಿನ್ ಸರ್ಕಾರ, ಮೋದಿ ನೇತೃತ್ವದ NDA, ವಾಹ್ ಏನು ಮಜಾ ರೀ, ಏನು ಮಜಾ. ಈ ಮಜಾಗೆ ತಿರುಗೇಟೆ ಇಲ್ಲ. ಪಾಪ ಹೆಣ ಸುಡಿಸ್ಕೊಳ್ಬೇಕಾದ್ರೂ ಖುಷಿ ಆಗುತ್ತೇನೋ, ಬಾ ನಾನು ಎಷ್ಟು ಕಾಸ್ಟ್ಲಿಯಾಗಿ ಸುಡಿಸ್ಕೊಳ್ತಾ ಇದ್ದೀನಿ, ಪರಿಸರ ಸ್ನೇಹಿಯಾಗಿ ಸುಡಿಸ್ಕೊಳ್ತಾ ಇದ್ದೀನಿ ಅಂತ. ಇಷ್ಟಕ್ಕೂ ಆ ಪರಿಸರ ಸ್ನೇಹಿ ಅನ್ನೋದ್ರ ಬಗ್ಗೆ ವಿವರಣೆ ಇಲ್ಲಿವರೆಗೂ ಹೊರಗಡೆ ಬಂದಿಲ್ಲ. AC ರೂಮಲ್ಲಿ ಸುಡ್ತಾರೋ ಏನೋ ಪಾಪ. AC ಹಾಕ್ಬಿಟ್ಟು ಹೆಣಕ್ಕೆ ಗೌರವಯುತವಾಗಿ, ಅದು ಆ ಪದ ಹೇಳೋದು ಮರ್ತೋದೆ, ಗೌರವಯುತವಾಗಿ ಏನೋ ಪರಿಸರ ಸ್ನೇಹಿಯಾಗಿ ಸುಡ್ತೀವಿ, ಗೌರವಯುತವಾಗಿ ಪರಿಸರ ಸ್ನೇಹಿಯಾಗಿ ಅಂತ್ಯ ಸಂಸ್ಕಾರ ನೆರವೇರಿಸ್ತೀವಿ, ಸುಟ್ಟು ಹಾಕ್ತೀವಿ. ಯೋಚನೆ ಮಾಡಿ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ದೇಶ ಅಂತ. ಒಂದೊಂದೇ ಸ್ಟೆಪ್ ಕಂಡವರು ಪಾಲಾಗ್ತಾ ಇದೆ ಅಷ್ಟೆ. ಸೊ ಇದಿಷ್ಟು ಬಿಹಾರದಿಂದ ಬರ್ತಿರುವಂತಹ ಸುದ್ದಿ. ಅಲ್ಲಿ ಜಗ್ಗಿ ವಾಸುದೇವ್ ಅನ್ನುವನಿಗೆ ಡಬಲ್ ಇಂಜಿನ್ ಬಿಜೆಪಿ ಸರ್ಕಾರಗಳು ಹಾಗೆ ಕೊಡುಗೆಯಾಗಿ ಎಲ್ಲವನ್ನು ಧಾರೆ ಎರೆಯೋದಕ್ಕೆ ಶುರು ಮಾಡಿದ್ದಾರೆ. ಅವನು ಎಲ್ಲೆಲ್ಲ ಏನೆಲ್ಲ ಅಕ್ರಮಗಳನ್ನು ಮಾಡಿದ್ದಾನೆ ಅಂತ ಎಷ್ಟೆಲ್ಲ ಆರೋಪಗಳಿದ್ದರೂ ಸಹ ಅವನನ್ನು ಕರೆದು ಅವನಿಗೆ ರಾಜಾತಿಥ್ಯ ಕೊಟ್ಟು ಈ ರೀತಿಯಾಗಿ ಅವನಿಗೆ ಗಿಫ್ಟ್ಗಳನ್ನು ಬಿಹಾರದಲ್ಲಿ ಕೊಟ್ಟಿದ್ದಾರೆ. ಅಷ್ಟು, ಇನ್ನೇನು ಇಲ್ಲ. ಸಬ್ ಚಂಗಾಸ್, ದಟ್ಸ್ ಆಲ್. ಸೊ ಇದಿಷ್ಟು ಇಲ್ಲಿನ ಇವತ್ತಿನ ವಿಶೇಷ ಸುದ್ದಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.